ಇಷ್ಟು ದಿನ 50% ಟ್ಯಾರಿಫ್ ಹಾಕಿ ರಷ್ಯಾ ತೈಲ ಖರೀದಿ ಮಾಡಬೇಡಿ ಅಂತ ಭಾರತಕ್ಕೆ ಬೆದರಿಕೆ ಹಾಕಿದ ಟ್ರಂಪ್ ಈಗ ಭಾರತದ ವ್ಯಾಪಾರಕ್ಕೇನೆ ದೊಡ್ಡ ಹೊಡೆತ ಕೊಡೋ ಕ್ರಮ ತಗೊಂಡಿದ್ದಾರೆ. ಅಮೆರಿಕಗೆ ಸಪ್ಲೈ ಆಗೋ ಔಷಧಗಳ ಮೇಲೆ 100% ಟ್ಯಾರಿಫ್ ಹಾಕಿಬಿಟ್ಟಿದ್ದಾರೆ. ಔಷಧ ತಯಾರಿಸೋ ಕಂಪನಿಗಳು ಅಮೆರಿಕದಲ್ಲಿ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡ್ತಿಲ್ಲ. ಹೀಗಾಗಿನೇ ಈ ಕ್ರಮ ತಗೊಂಡಿದ್ದೀನಿ. ಒಂದು ವೇಳೆ ಯಾವ್ದಾದ್ರು ಕಂಪನಿಗಳು ಈಗ ಆಲ್ರೆಡಿ ಅಮೆರಿಕದಲ್ಲಿ ಉತ್ಪಾದನಾ ಘಟಕ ನಿರ್ಮಾಣ ಮಾಡ್ತಾ ಇದ್ರೆ ಮಾತ್ರ ಅಂತವುಗಳಿಗೆ ವಿನಾಯಿತಿ ಸಿಗುತ್ತೆ. ಇಲ್ಲ ಅಂದ್ರೆ ಮುಲ್ಲಾಚೆ ಇಲ್ಲ. ವಿದೇಶಗಳಿಂದ ಬರೋ ಔಷಧಿಗಳ ಮೇಲೆ 100% ಟ್ಯಾರಿಫ್ ಹಾಕಿ ತೀರ್ತೀನಿ. ಮುಂದಿನ ಅಕ್ಟೋಬರ್ 1ರಿಂದಲೇ ಇದು ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕಿಚನ್ ಕ್ಯಾಬಿನೆಟ್ಸ್ ಅಂದ್ರೆ ಅಡುಗೆ ಮನೆಯಲ್ಲಿ ದಿನಸಿ ಹಾಗೂ ಪಾತ್ರೆ ಇಡೋದಕ್ಕೆ ಬಳಸೋ ಕಟ್ಟಿಗೆ ಕಪಾಟುಗಳು ಇತ್ಯಾದಿ ವಸ್ತುಗಳ ಮೇಲೆ 50% ಟ್ಯಾರಿಫ್ ಹಾಕೋದಾಗಿ ಘೋಷಿಸಿದ್ದಾರೆ. ಹಾಗೆ ಬಾತ್ರೂಮ್ ವ್ಯಾನಿಟೀಸ್ ಅಂದ್ರೆ ಸ್ನಾನಗೃಹದಲ್ಲಿ ಸಿಂಕ್ ಸೇರಿದ ಹಾಗೆ ಇತರ ವಸ್ತುಗಳ ಮೇಲೆ 30% ಟ್ಯಾರಿಫ್ ಹಾಕೋದಾಗಿ ಘೋಷಿಸಿದ್ದಾರೆ. ಸೊ ಇದೆಲ್ಲ ಅಕ್ಟೋಬರ್ 1ಕ್ಕೇನೆ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಸ್ನೇಹಿತರೆ, ಇಲ್ಲಿ ಔಷಧಿಗಳ ಮೇಲೆ ಟ್ಯಾರಿಫ್ ಹಾಕಿರೋದ್ರಿಂದ ಭಾರತಕ್ಕೆ ದೊಡ್ಡ ಹೊಡೆತ. ಪ್ರಸಕ್ತ ಆಗು ಹೋಗುಗಳ ಸಂಪೂರ್ಣ ಮಾಹಿತಿಗೆ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.